ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾಯಿದ್ದೀನಿ. ಇವಾಗ ಟೈಮು 8:30 ಆಗ್ತಾ ಬಂತು. ರೆಡಿ ಆಗಿದ್ದೀನಿ. ಒಂದು ಫಂಕ್ಷನ್ ಇತ್ತು, ನಮ್ಮ ಫ್ಯಾಮಿಲಿ ಫಂಕ್ಷನು. ಸೊ ಹೊರಡೋದಿತ್ತು, ಹಾಗಾಗಿ ನಾನು ಕೂಡ ಈ ರೀತಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಕಾಟನ್ ಸ್ಯಾರಿ ಮತ್ತು ಫ್ಯಾನ್ಸಿ ಸೀರೆ ಇವಾಗ ಓಕೆ, ಬಟ್ ಸಿಲ್ಕ್ ಸ್ಯಾರಿ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ. ಹಾಗಾಗಿ ಸಿಂಪಲ್ ಫಂಕ್ಷನ್ ಅಲ್ವಾ, ಸೊ ಫ್ಯಾಮಿಲಿ ಎಲ್ಲ ಬರ್ತಾ ಇರೋದ್ರಿಂದ ಹೋಗೋಣ ಅಂತ ಹೇಳಿ ನಾನು ರೆಡಿಯಾಗಿದ್ದೀನಿ. ಅಪ್ಪ ಅಮ್ಮ ಬಂದಿಲ್ಲ, ಅಪ್ಪ ಅಮ್ಮ ಜೊತೆ ಹೋಗಬೇಕು, ಹಾಗಾಗಿ ಬರ್ತೀವಿ ರೆಡಿಯಾಗಿರು ಅಂತ ಹೇಳಿದರು. ಸೊ ಬೇಗ ರೆಡಿಯಾಗಿದ್ದೀನಿ. ಅಂಡ್ ಮಕ್ಕಳು ಕೂಡ ರೆಡಿ ಮಾಡಿದ್ದೀನಿ. ಚಿನ್ನಮ್ಮ ಬಾಯಿಲೆ, ಬೇಗ ಬಾ, ಬಾಯಿಲಿ ಬೇಗ. ಸೊ ಇಬ್ಬರನ್ನೂ ಕೂಡ ರೆಡಿ ಮಾಡಿದ್ದೀನಿ. ಅವರು ಬಂದ ಮೇಲೆ ಹೊರಡಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು. ಸೊ ನಾನು ಬೇಗ ರೆಡಿಯಾಗಿದ್ದೀನಿ ಅಂತಲೇ ಏನೋ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ ಅವರು. ಸೊ ಬಂದಮೇಲೆ ಹೋದ್ಮೇಲೆ ಫಂಕ್ಷನಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗನ ಡ್ರೆಸ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಅಷ್ಟೂ ಸ್ಯಾಟಿಸ್ಫ್ಯಾಕ್ಷನ್ ಇರೋವಂಥದ್ದು ನನಗೆ. ಯೂಶ್ವಲಾಗಿ ಮೀಶೋದಲ್ಲಿ ಕೆಲವೊಂದು ಬಟ್ಟೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇನ್ನೂ ಒಂದು ಸಲ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಮೀಶೋ ಹಾಲಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡಿದ್ದೆ, ಕ್ವಾಲಿಟಿ ಹೇಗೆ ಏನೋ ಎಷ್ಟು ಪ್ರೈಸ್ ಕೊಟ್ಟೆ ಅಂತ. ಇನ್ ಕೇಸ್ ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಬಟ್ ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫಂಕ್ಷನ್ ವೇರಿಗಂತೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮಗಳಿಗೂ ಕೂಡ, ಅವನಿಗೂ ಟ್ರೆಡಿಷನಲ್ ಡ್ರೆಸ್ ಹಾಕಿರೋದ್ರಿಂದ ಪಾಪಗೂ ಕೂಡ ಟ್ರೆಡಿಷನಲ್ ಡ್ರೆಸ್ ಹಾಕೋಣ ಅಂತ ಹೇಳಿ ಅವಳಿಗೂ ಕೂಡ ಮೀಶೋದಲ್ಲೇ ತೊಗೊಂಡಿರೋಂಥ ಡ್ರೆಸ್ನೇ ಹಾಕಿದ್ದೆ. ಬಟ್ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಅಪ್ಪ ಅಮ್ಮನೂ ಕೂಡ ಬಂದರು ಅಲ್ಲಿ ತನಕ. ಅಮ್ಮ ಒಳಗಡೆಗೆ ಬರಲಿಲ್ಲ, ಅಪ್ಪ ಅಮ್ಮ ತುಂಬಾ ಲೇಟಾಗಿತ್ತು, ಬಂದ್ಬಿಡು ನೀನೇ ಒಳಗಡೆ ಅಂತ ಹೇಳಿ. ಸೊ ನಾನು ಕೂಡ ಹೊರಟ್ವಿ. ಫಂಕ್ಷನ್ ಇದ್ದಿದ್ದು ಮೈಸೂರಲ್ಲಿ, ಹಸೆಮಣೆ ಶಾಸ್ತ್ರ ಇದ್ದಿದ್ದು. ಫ್ಯಾಮಿಲಿ ಫಂಕ್ಷನ್ ಆಗಿದ್ದರಿಂದ ನಮ್ಮ ಮನೆ ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿ ಫಂಕ್ಷನಿಗೆ ಅಟೆಂಡ್ ಮಾಡ್ತಾರೆ ನಮ್ಮ ಕಡೆ. ಸೊ ನನಗೆ ಫಂಕ್ಷನ್ ಅನ್ನೋದಕ್ಕಿಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಒಟ್ಟಿಗೆ ಗ್ಯಾದರ್ ಆದಾಗ ಅಲ್ಲಿ ಒಂಥರ ಖುಷಿನೇ ಬೇರೆ. ತುಂಬ ದಿನದಿಂದ ಮಾತುಕತೆ ಜೊತೆಗೆ ಖುಷಿ ನೋವು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಅಂತಂದರೆ ಈ ಫ್ಯಾಮಿಲಿ ಫಂಕ್ಷನ್ಗಳಲ್ಲೇ ಎಲ್ಲರೂ ಬಂದಾಗ. ಸೊ ಹಾಗಾಗಿ ನನಗೆ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿಲಿ ಎಲ್ಲ ಮೆಂಬರ್ಸು ಕೂಡ ಬರ್ತಿದ್ದಾರೆ ಅನ್ನೋ ಒಂದು ಖುಷಿಗೇ ಎಷ್ಟೇ ರಿಸ್ಕ್ ಆಯಿತು ಅಂದ್ರೂ ಆದಷ್ಟು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹಸ್ಬೆಂಡ್ ಬಂದಿರಲಿಲ್ಲ. ಯೂಶ್ವಲಾಗಿ ಅವರು ಹೆಚ್ಚು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಲ್ಲ, ನನ್ನನ್ನೇ ಕಳಿಸ್ತಾರೆ. ಸೊ ಅಪ್ಪ ಅಮ್ಮ ಬಂತು ಅಂತಂದರೆ ನಂಗೆ ಅಷ್ಟೊಂದು ರಿಸ್ಕ್ ಇರಲ್ಲ. ಅಪ್ಪ ಜಾಸ್ತಿ ನನ್ನ ಮಗಂದು ಅಟ್ಯಾಚ್ಮೆಂಟು, ಅಮ್ಮ ನನ್ನ ಮಗಳನ್ನ ನೋಡ್ಕೊತಾರೆ. ಸೊ ನಾನು ಎಲ್ಲೇ ಹೋಯಿತು ಅಂತಂದ್ರೂ ಆರಾಮಾಗಿ ಹೋಗಿ ಬರೋ ಅಂಥದ್ದು. ನಾವು ರೀಚ್ ಆಗೋ ಅಷ್ಟರಲ್ಲೇ ತುಂಬಾ ಲೇಟಾಗಿತ್ತು. ಆ್ಯಂಡ್ ಬ್ರೇಕ್ಫಾಸ್ಟು ಕೂಡ ಮುಗಿಸ್ಕೊಂಡು ಶಾಸ್ತ್ರ ಮಾಡೋ ಕಡೆಗೆ ಬಂದ್ವಿ. ಸೊ ಬರೋ ತನಕ ಆಲ್ಮೋಸ್ಟ್ ಎಲ್ಲರೂ ಕೂಡ ಗ್ಯಾದರ್ ಆಗಿಬಿಟ್ಟಿದ್ರು, ಯಾಕಂದರೆ ನಮ್ಮದೇ ಲೇಟ್ ಆಗಿದ್ದರಿಂದ ಶಾಸ್ತ್ರನೂ ಕೂಡ ಶುರು ಆಗಿತ್ತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅಮ್ಮ ಎಲ್ಲ ರಿಲೇಟಿವ್ಸು ಬಂದಿದ್ದರಿಂದ ನಮ್ಮ ಹತ್ರನೇ ಬರಲಿಲ್ಲ. ಸೊ ಎಲ್ಲರ ಜೊತೆ ತುಂಬ ದಿನ ಆಗ್ಬಿಟ್ಟಿರುತ್ತೆ, ಕೆಲವೊಬ್ಬರೆಲ್ಲ ತುಂಬ ವರ್ಷಗಳೇ ಆಗ್ಬಿಟ್ಟಿರುತ್ತೆ ಸಿಕ್ಕಿ ಮಾತಾಡಿಸಿ ಎಲ್ಲ. ಯಾವ್ದ್ರೂ ಅಷ್ಟೇ ಅಲ್ವಾ, ತುಂಬ ವರ್ಷ ಆದಮೇಲೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳೇ ತುಂಬ ದೂರದ ರಿಲೇಟಿವ್ಗಳು ಕೂಡ ತುಂಬ ದಿನ ಆದಮೇಲೆ ಸಿಕ್ಕಿದಾಗ ಸೊ ಮಾತಾಡ್ಸೋ ಖುಷಿನೇ ಬೇರೆ. ಅಮ್ಮನೂ ಹಾಗೆಯೇ ತುಂಬ ದಿನವೇ ಆಗಿರೋಂಥ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು ಅಂತ ಹೇಳಿ ಅವ್ರ ಜೊತೆನೇ ಕೂಡ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಕೂಡ ಎಲ್ಲ ಅದಾದಮೇಲೆ ಫಂಕ್ಷನೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಊಟನೂ ಕೂಡ ಮುಗಿಸ್ಕೊಂಡು ಮತ್ತು ಫೋಟೋ ಸೆಷನ್ ಇತ್ತು. ಸೊ ನಮ್ಮ ಫ್ಯಾಮಿಲಿಲಿ ಒಂದು ಕಾಲು ಭಾಗದಷ್ಟು ಕೂಡ ಆಗ್ತಾ ಇರಲಿಲ್ಲ ಸ್ಟೇಜಲ್ಲಿ. ಸೊ ಅಷ್ಟು ಜನ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ. ಬಟ್ ಇಲ್ಲಿ ಅಟ್ಲೀಸ್ಟು ಲೇಡೀಸ್ಗಳಾದ್ರೂ ಆ ಫೋಟೋಸ್ಗಳನ್ನ ತೆಗ್ಸೋಣ ಅಂತ ಹೇಳಿ ಎಷ್ಟು ಜನ ಇದ್ದಾರೆ, ತುಂಬ ಜನ ಊಟಕ್ಕೆ ಬೇರೆ ಹೊರಟೋಗ್ಬಿಟ್ಟಿದ್ರು. ಸೊ ಇಲ್ಲಿ ಹಾಲಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನ ನೋಡಿಕೊಂಡು ನಾವು ಇವ್ರುಗಳನ್ನಾದ್ರೂ ಒಂದು ಫ್ರೇಮಲ್ಲಿರಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಂತ ಹೇಳಿ ಫೋಟೋ ತೆಗೆಸ್ಕೊಂಡ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಹೇಗಪ್ಪ ಅಂತಂದರೆ ಪ್ರತಿಯೊಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದ್ದಾಗ ಯಾರ್ಯಾರು ಹೇಗಿದ್ರು ಅನ್ನೋದೊಂದು ಮೆಮೊರಿ ಇರಲಿ ಅಂತ ಹೇಳಿ ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ ಆ ಟೈಮಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಸ್ಟೇಜಲ್ಲಿ ಗ್ರೂಪ್ ಫೋಟೋ ತೆಗೆಸ್ಕೋತೀವಿ. ಇದು ಆಲ್ಮೋಸ್ಟ್ ಒಂದು 10 to 15 ಇಯರ್ಸಿಂದನೂ ಹಾಗೆಯೇ ಯಾವುದೇ ಫಂಕ್ಷನ್ ಆದ್ರೂ ಇದೇ ರೀತಿ. ನೆಕ್ಸ್ಟ್ ನಾವು ಅದನ್ನು ಒಂದು ರಿಕಾಲ್ ಮಾಡಿ ನೋಡಿದಾಗ ಆ ಏಜಲ್ಲಿ ಆ ಟೈಮಲ್ಲಿ ನಾವು ಗ್ರೂಪ್ ಫೋಟೋದಲ್ಲಿ ಯಾರೆಲ್ಲ ಹೇಗೆಲ್ಲ ಇದ್ವಿ ಅನ್ನೋದೊಂದು ನೋಡೋಕ್ಕೆ ಖುಷಿನೇ ಬೇರೆ ಇರುತ್ತೆ ಅಂತ ಹೇಳಿ.
ನಮ್ಮ ಪಾಪು ನಾಮಕರಣದಲ್ಲೂ ಕೂಡ ಅದೇ ರೀತಿ ಮಾಡೋಣ ಮಗಳ ನಾಮಕರಣದಲ್ಲಿ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ತುಂಬ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಮಿಸ್ ಆಗಿದ್ರು. ಆ್ಯಂಡ್ ಆ ಟೈಮಲ್ಲಿ ಕೂಡ ಫೋಟೋ ತೆಗೆಸ್ಕೊಳ್ಳೋ ಅಂಥ ಸಿಚುವೇಶನು ಬರಲಿಲ್ಲ. ಅದೊಂದು ಬೇಜಾರಂತ ಅನ್ನಿಸ್ತು ನನಗೆ. ಅದೊಂದು ಫೋಟೋ ತೆಗೆಸ್ಕೊಬೇಕಿತ್ತು ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ ಫೋಟೋ ಆಲ್ಬಮ್ ನೋಡಿದಾಗ. ಬಟ್ ಈಗ ಅದರ ಆಪ್ಷನ್ಸ್ ಸಿಕ್ಕಿದಾಗ ಒಂದು ತೆಗೆಸ್ಕೊಂಬಿಡೋಣ ಅಂತ ನಾನು ಒಂದು ವೀಡಿಯೋ ಇರಲಿ ಅಂತ ಹೇಳಿ ಒಂದಷ್ಟು ವೀಡಿಯೋನ ಮಾಡಿಸ್ಕೊಂಡೆ. ಸೊ ಬಂದಿದ್ದು ಲೇಟ್ ಆಗಿಬಿಡ್ತು ಆಲ್ಮೋಸ್ಟು. ಸೊ ಇವಾಗ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು. ಅಡುಗೆಗೆ ಈವ್ನಿಂಗು ಸ್ನ್ಯಾಕ್ಸಿಗೆ ನನ್ನ ಮಗನಿಗೆ ಮಶ್ರೂಮ್ ಗೋಬಿ ಬೇಕಿತ್ತಂತೆ. ಸೊ ತುಂಬ ಹಠ ಮಾಡ್ತಿದ್ದ ಬೆಳಿಗ್ಗೆಯಿಂದ ಸಾಯಂಕಾಲ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಹಸ್ಬೆಂಡು ತಗೊಂಡು ಬರ್ತೀನಿ ಮನೇಲೇ ಮಾಡಿಬಿಡು ಅಂತ ಹೇಳಿದ್ರು. ಬಟ್ ಬಂದು ತುಂಬಾ ಲೇಟಾಗೋಯ್ತು. ಊಟ ಟೈಮೇ ಆಗಿಬಿಟ್ಟಿದೆ. ಅವನು ಗೋಬಿ ಬೇಕಂತ ತುಂಬ ಹೇಳ್ತಾ ಇದ್ದ. ಹಾಗಾಗಿ ಮಶ್ರೂಮ್ ಯೂಶ್ವಲಾಗಿ ಹೆಚ್ಚು ದಿನ ಇಡೋಕ್ಕಾಗಲ್ಲ. ಆ್ಯಂಡ್ ಫ್ರೆಶ್ ಆಗಿರುತ್ತೋ ಇರಲ್ವೋ 1-2 ಡೇಸು ಇಟ್ಕೊಳ್ಳೋಣ ಅಂತ ಅಂದ್ರೂ ಕೂಡ. ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳಿ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಬನ್ನಿ ನಾನು ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ಮಶ್ರೂಮು ನಾವು ಯಾವುದೇ ರೆಸಿಪಿ ಮಾಡಬೇಕು ಅಂತಂದ್ರೂ ಕೂಡ ಸ್ವಲ್ಪ ನೋಡಿ ತೊಗೊಬೇಕು. ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ ತುಂಬಾ ರಫ್ ಇರುತ್ತೆ. ಹಾಗಿತ್ತು ಅಂತಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸೊ ಆದಷ್ಟು ಈ ಹಾಫ್ ಕಮ್ಸಲ್ಲೆಲ್ಲ ಸ್ವಲ್ಪ ಫ್ರೆಶ್ ಆಗಿರೋದನ್ನು ಕೊಡ್ತಾರೆ. ಈ ಹೊರಗಡೆ ಮಾರ್ಕೆಟಲ್ಲಿ ಈ ತರಕಾರಿ ಅಂಗಡಿಲೆಲ್ಲ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ ತೊಗೊಬೇಕು. ಸ್ವಲ್ಪ ಸಾಫ್ಟಾಗಿತ್ತು ಅಂತಂದರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಸಾಫ್ಟಾಗಿದೆ. ಸೊ ನಾನು ಒಂದು 200 ml ನಾನೊಂದು 200 ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಜಸ್ಟು 2 ಮೆಂಬರ್ಸು ಮಗ ಅಂತ ಏನು ಹೆಚ್ಚು ಊಟ ಮಾಡಲ್ಲ. ಸೊ ಒಂದು 200 ಗ್ರಾಮ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಫಸ್ಟು ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಒಂದು 2-3 ಸಲ ಆದ್ರೂ ಕೂಡ ಬೇಕು. ಇನ್ ಕೇಸು ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಮೇಲೆ ಬ್ಲ್ಯಾಕ್ ಥರ ತುಂಬಾ ಡಸ್ಟ್ ಕೂತ್ಕೊಂಡಿರುತ್ತೆ. ಸೊ ಅದು ವಾಶ್ ಮಾಡ್ತು ಅಂತಂದರೆ ಹೋಗುತ್ತೆ. ಬಟ್ ಏನು ಅಂತಂದರೆ ಒಂದು 2-3 ಸಲನಾದ್ರೂ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಕಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಬೇಕು. ಯಾಕಂತಂದರೆ ಕೆಲವೊಂದು ತುಂಬ ದಿನ ಆಗಿತ್ತು ಅಂತಂದರೆ ಸ್ವಲ್ಪ ರಫ್ ಇರುತ್ತೆ. ಆಮೇಲೆ ಸ್ವಲ್ಪ ಹಾಳಾಗಿರೋ ಚಾನ್ಸಸ್ ಇರುತ್ತೆ. ಸೊ ಒಳಗಡೆ ನಾನು ಕಟ್ ಮಾಡಬೇಕಾದ್ರೆ ಒಂದ್ಸಲ ಎಲ್ಲದನ್ನು ಕೂಡ ಚೆಕ್ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಸಾಫ್ಟ್ ಇತ್ತು ಅಂತಂದರೆ ಜಸ್ಟ್ 2 ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಹಾರ್ಡ್ ಇತ್ತು ಅಂತಂದರೆ ಒಂದು 4 ಪೀಸ್ ಮಾಡ್ಕೊಬೇಕು. ಸೊ ಇದೇನಾಗಿತ್ತು ಅಂದರೆ ಫ್ರೆಶ್ ಆಗಿತ್ತು. ಬಟ್ ಏನು ಅಂದರೆ ದಪ್ಪ ಇತ್ತು ಅಂತ ಹೇಳಿ ನಾನು 4 ಭಾಗದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಚಿಕ್ಕ ಮಕ್ಕಳಿಂದನೇ ಕೂಡ ಅಭ್ಯಾಸ ಮಾಡಿಸಿದಷ್ಟು ಅವ್ರನ್ನು ಕೂಡ ಗ್ರೋ ಆಗಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಬಿರಿಯಾನಿಗೆ ಮಸಾಲಾನ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಬೇಕಾಗಿರೋಂಥ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರಲ್ಲಿ ಆಯಿತು ಅಂತಂದರೆ ಬೇಗ ಆಗುತ್ತೆ ಅಂತ ಹೇಳಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಚಕ್ಕೆ, ಮೊಗ್ಗು, ಲವಂಗ ಮತ್ತು 1 ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ಆಗಿರೋಂಥ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಅಣಬೆ ಪೀಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅಣಬೆ ಏನು ಅಂತಂದರೆ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಇದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದರಲ್ಲಿರೋ ನೀರಿನಂಶ ಎಲ್ಲ ಕೂಡ ಸಪ್ರೇಟ್ ಆಗುತ್ತೆ ಒಗ್ಗರಣೆಯಲ್ಲಿ. ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕ್ವಿಕ್ಕಾಗಲಿ ಅಂತ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಅಣಬೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟು ಸ್ಟಾರ್ಟ್ ಆಗ್ತಾ ಬಂತು. ಸೊ ಇಷ್ಟು ಇದ್ರೆ ಸಾಕಾಗುತ್ತೆ.
ಈಗ ನಾನಿಲ್ಲಿ ಒಂದು 2 ಟೊಮ್ಯಾಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಅಣಬೆನೂ ಸ್ವಲ್ಪ ಹುಳಿ ಬರುತ್ತೆ, ಬಟ್ ಟೊಮ್ಯಾಟೊ ಹಾಕಿದಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದನ್ನು ಕೂಡ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನೆನೆಸಿರೋಂಥ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೇಸ್ಟು ಯೂಶ್ವಲಾಗಿ ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಬಟಾಣಿ ಹಾಕಿದಾಗಲೇ ಫ್ಲೇವರ್ ತುಂಬಾ ಚೆನ್ನಾಗಿ ಬರೋವಂಥದ್ದು. ಹಸಿ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೆನೆಸಿಟ್ಟಿರೋಂಥ ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿರೋಂಥ ಏನು ಮಿಕ್ಸ್ಚರ್ ಮಸಾಲ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ಫ್ಲೇವರ್ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಅಂತ ಅಂದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಬೇಕು. ಸೊ ನಾನಿಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಕಪ್ ಆಗುವಷ್ಟು ಮೊಸರನ್ನ, ಅಂದರೆ ಗಟ್ಟಿ ಮೊಸರನ್ನ ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಸಿ ಫ್ಲೇವರ್ ಹೋದ್ಮೇಲೆ ಬಿರಿಯಾನಿ ಫ್ಲೇವರ್ ಶುರು ಆಗುತ್ತೆ ಮೊಸರು ಹಾಕಿರೋದ್ರಿಂದ. ಸೊ ನಾವು ಅಕ್ಕಿ ಕ್ವಾಂಟಿಟಿ ಏನು ತೊಗೊಂಡಿರ್ತೀವಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗಲೇ ಮಿಕ್ಸ್ ಮಾಡ್ಕೊಬೇಕು. ಕೆಲವರೆಲ್ಲ ಲಾಸ್ಟಲ್ಲೇ ಆ್ಯಡ್ ಮಾಡ್ತಾರೆ ನೀರೆಲ್ಲ ಮಿಕ್ಸ್ ಆದಮೇಲೆ ಅಕ್ಕಿನ. ಬಟ್ ಈ ರೀತಿ ಫಸ್ಟೇ ಅಕ್ಕಿನ ಆ್ಯಡ್ ಮಾಡ್ತು ಅಂತಂದರೆ ಬೇಯಲಿಕ್ಕೆ ಜೊತೆಗೆ ಮಸಾಲ ಹಿಡಿಲಿಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೀತಿ ಆದರೆ. ಸೊ ಲಾಸ್ಟಲ್ಲಿ ಒಂದು ಅರ್ಧ ಲೆಮನ್ನ ಟೇಸ್ಟಿಗೆ ಅಂತ ಹೇಳಿ ಅರ್ಧ ಲೆಮನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ ನಂತರ ನಮಗೆ ಅಕ್ಕಿ ಕ್ವಾಂಟಿಟಿನ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಸೊ ಆಲ್ರೆಡಿ ಅಣಬೆನೂ ಕೂಡ ನೀರು ಬಿಟ್ಟಿರೋದ್ರಿಂದ ನೀರನ್ನ ಆದಷ್ಟು ನಾವು ಹಾಕೋ ಮೆಜರ್ಮೆಂಟ್ಗಿಂತ ಸ್ವಲ್ಪ ಕಡಿಮೆ ಆಗ್ತು ಅಂತಂದರೆ ಚೆನ್ನಾಗಿ ಉಡುಡಿಯಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಇದನ್ನು ಒಂದು 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೊಂಡ್ರೆ ಘಮ ಘಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಸಖತ್ ಫ್ಲೇವರ್ ಆಗಿತ್ತು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಪರಿಮಳ ಅಂತೂ ಅಣಬೆ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಸೊ ನೋಡ್ತಾ ಇರ್ಬೋದು ಎಷ್ಟು ಉಡಿ ಉಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ರಾಯ್ತಾ ಮಾಡ್ಕೊಂಡಿದ್ದೆ. ಸೊ ಇದು ಬಿಸಿಯಾಗಿ ತಿಂದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.